ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಮಂಜುನಾಥ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ದಿನದಲ್ಲಿ SSC GDಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು SSC MTSಗೆ ಮತ್ತು ಹವಾಲ್ದಾರಿಗೆ ಸಂಬಂಧಪಟ್ಟಿರ್ತಕ್ಕಂತಹ GK ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ ಪ್ರಶ್ನೆ ನಂಬರ್ 1. ಭಾರತದ ಪ್ರಸ್ತುತ ಹುಲಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 3882, ಆಪ್ಷನ್ ಬಿ 3682, ಆಪ್ಷನ್ ಸಿ 6395, ಆಪ್ಷನ್ ಡಿ 4000. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ 3682. ಅಂದ್ರೆ ಭಾರತದ ಪ್ರಸ್ತುತ ಹುಲಿಗಳ ಸಂಖ್ಯೆ 3682. ಇದು 2022ರ ಹುಲಿ ಗಣತಿಯ ಆಧಾರದ ಮೇಲೆ 3682 ಇದೆ. ಹಾಗಾದ್ರೆ ಪ್ರತಿ 4 ವರ್ಷಗಳಿಗೊಮ್ಮೆ ಏನಾಗ್ತದಪ್ಪ ಅಂದ್ರೆ ಹುಲಿ ಗಣತಿ ಪ್ರಾರಂಭವಾಗುತ್ತದೆ. ಹಾಗಾದ್ರೆ ಈ ಒಂದು ಪ್ರಸ್ತುತ ಹುಲಿಗಳ ಸಂಖ್ಯೆ 3682 ನಾವು 2022ರ ಪ್ರಕಾರ ನೋಡುವಾಗ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಹುಲಿ ಗಣತಿ ಪ್ರಾರಂಭವಾಗುತ್ತದೆ. ಹಾಗಾದ್ರೆ ಪ್ರತಿ ವರ್ಷ ಜುಲೈ 29ರಂದು ನಾವು ಹುಲಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಈ ಹುಲಿ ಯೋಜನೆ 1973ರಲ್ಲಿ ಈ ಹುಲಿ ಯೋಜನೆ ಜಾರಿಗೆ ಬಂತು. ಹುಲಿ ಯೋಜನೆ 1973ರಲ್ಲಿ ಜಾರಿಗೆ ಬರ್ತದೆ. ಹಾಗಾದ್ರೆ 2023ರಲ್ಲಿ ಈ ಹುಲಿ ಯೋಜನೆಯು 50 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಸಂಭ್ರಮ ಆಚರಣೆಯನ್ನು ಆಚರಿಸಿಕೊಂಡಿತ್ತು ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಮಾಹಿತಿಯ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶವಾಗಿದೆ. ಹಾಗಾದ್ರೆ ಮಧ್ಯಪ್ರದೇಶ 785 ಹುಲಿಗಳನ್ನು ಹೊಂದಿದೆ. ಹಾಗಾದ್ರೆ 2ನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕವಾಗಿದೆ. 2ನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ 563. ಹಾಗಾದ್ರೆ ಈ ಹುಲಿಗಳ ಬಗ್ಗೆ ನಮಗೆ ಮಾಹಿತಿ ನೀಡ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂದ್ರೆ ರೀ NTCA ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತಕ್ಕಂಥ ಸಂಸ್ಥೆ ಏನು ಮಾಡ್ತಾ ಇದೆಪ್ಪ ಅಂದ್ರೆ ನಮಗೆ ಹುಲಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದಾಗಿದೆ. ಹಾಗಾದ್ರೆ ಇದರ ಮಾಹಿತಿಯ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯ ಅಂದ್ರೆ 1ನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಅದು ಮಧ್ಯಪ್ರದೇಶವಾಗಿದೆ. 2ನೇ ಸ್ಥಾನ ಕರ್ನಾಟಕವಾಗಿದೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ 55 ಹುಲಿ ಮೀಸಲು ತಾಣಗಳಿವೆ. 55 ಹುಲಿ ಮೀಸಲು ತಾಣಗಳಿವೆ ನಮ್ಮ ಭಾರತದಲ್ಲಿ. ಇನ್ನು ಕರ್ನಾಟಕದಲ್ಲಿ ಅಂದಾಗ ಕರ್ನಾಟಕದಲ್ಲಿ ಎಷ್ಟಿದಾವಪ್ಪ ಅಂದ್ರೆ 5 ಹುಲಿ ಸಂರಕ್ಷಣಾ ತಾಣಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ. ಹಾಗಾದ್ರೆ 1973ರಲ್ಲಿ ನಮ್ಮ ಭಾರತದಲ್ಲಿ ಏನಾತಪ್ಪ ಅಂದ್ರೆ ಹುಲಿ ಯೋಜನೆ ಜಾರಿಗೆ ಬಂದ್ರೆ ಹುಲಿ ಗಣತಿ ಪ್ರಾರಂಭವಾದ ವರ್ಷ 2006ರಲ್ಲಿ ಏನಾತಪ್ಪ ಅಂದ್ರೆ ರೀ ಹುಲಿ ಗಣತಿ ಪ್ರಾರಂಭವಾಯಿತು. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು, ಹೌದ್ರಿ? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 2. ಪ್ರಶ್ನೆ ನಂಬರ್ 2 ಹೀಗಿದೆ ನೋಡ್ರಿ. ಈ ಕೆಳಗಿನ ಯಾವ ಕದನವು ಮಂಗಲ್ ಪಾಂಡೆಯ ಗಲ್ಲಿಗೇರಿಸುವಿಕೆಗೆ ಸಂಬಂಧಿಸಿದೆ? ನೋಡ್ರಿ ಆಪ್ಷನ್ ನೋಡ್ರಿ. ಆಪ್ಷನ್ ಎ ಪ್ಲಾಸಿ ಕದನ, ಆಪ್ಷನ್ ಬಿ ತಾಳಿಕೋಟೆ ಕದನ, ಆಪ್ಷನ್ ಸಿ ಬಾಕ್ಸರ್ ಕದನ, ಆಪ್ಷನ್ ಡಿ 1857ರ ಭಾರತೀಯ ದಂಗೆ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1857ರ ಭಾರತೀಯ ದಂಗೆ ಅಂತ ನೋಡ್ತಾ ಇದ್ದೀವಿ. ನೋಡ್ರಿ 1857ರ ಭಾರತೀಯ ದಂಗೆಯನ್ನ ನಮ್ಮ ಭಾರತದ ಇತಿಹಾಸಕಾರರು ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಹಾಗಾದ್ರೆ ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವ್ರು ಯಾರಪ್ಪ ಅಂದ್ರೆ ವಿ.ಡಿ. ಸಾವರ್ಕರ್ ಅವ್ರು ಕರೀತಾರ. ಇನ್ನೊಬ್ರು ಯಾರಪ್ಪ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ನಮ್ಮ 1857ರ ದಂಗೆಯನ್ನ
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ಇವರಿ. ಹಾಗಾದ್ರೆ ಇದನ್ನ 1857ರ ಭಾರತೀಯ ದಂಗೆಯನ್ನ ಸಿಪಾಯಿ ದಂಗೆ ಅಂತ ಕರೆದವ್ರು ಯಾರಪ್ಪ ಅಂದ್ರ ರೀ ಬ್ರಿಟಿಷರ ವಿ ಎ ಸ್ಮಿತ್ ರವರು ಕರೀತಾರ. ವಿ ಎ ಸ್ಮಿತ್ ರವರು ಕರೀತಾರ. ಹಾಗಾದ್ರ ನೋಡ್ರಿ 1857ರ ದಂಗೆಗೆ ಹಲವು ಕಾರಣಗಳನ್ನ ನೋಡ್ತಾ ಇದ್ದೇವೆ. ರಾಜಕೀಯ ಕಾರಣಗಳನ್ನ ನೋಡ್ತಾ ಇದ್ದೇವೆ, ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ಹೌದಲ್ರಿ. ಅದರ ಜೊತೆಗೆ ತತ್ಕ್ಷಣದ ಕಾರಣ ನೋಡ್ತಾ ಇದ್ದೀವಿ ನಾವು. ತತ್ಕ್ಷಣದ ಕಾರಣ, ಈ ತತ್ಕ್ಷಣದ ಕಾರಣ ಏನಪ್ಪಾ ಅಂದ್ರೆ ರೀ ತಾವು ಬಳಸ್ತಕ್ಕಂತಹ ಎನ್ಫೀಲ್ಡ್ ಬಂದೂಕುಗಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ರೀ ಹಂದಿ ಮತ್ತು ಹಸುವಿನ ಕೊಬ್ಬನ್ನ ಸವರಿ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನ ಬಳಸ್ರಿ ಅಂತ ನಮ್ಮ ಭಾರತದ ಸೈನಿಕರಿಗೆ ಹೇಳ್ತಾರ. ಅದನ್ನ ವಿರೋಧಿಸಿರ್ತಕ್ಕಂಥ ನಮ್ಮ ಭಾರತೀಯ ಸೈನಿಕನೇ ಈ ಮಂಗಲ್ ಪಾಂಡೆ ಅಂತೇಳಿ ನೋಡ್ತಾ ಇದ್ದೀವಿ. ಆಗ ಏನು ಮಾಡ್ತಾನಪ್ಪ ಅಂದ್ರೆ ಅದನ್ನ ವಿರೋಧಿಸಿ ನಮ್ಮ ಭಾರತೀಯ ಮಂಗಲ್ ಪಾಂಡೆ ಏನು ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದು ಬಿಡ್ತಾನ. ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಾಗ ಆ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಈ ನಮ್ಮ ಮಂಗಲ ಪಾಂಡೆಯನ್ನ ಗಲ್ಲಿಗೇರಿಸ್ತಾರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕ್ರಿ, ಹೌದಲ್ರಿ. ಈ ರೀತಿಯಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯದ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಎದಲ್ಲಿ ನೋಡುವಾಗ ಪ್ಲಾಸಿ ಕದನ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಪ್ಲಾಸಿ ಕದನ 1757ರಲ್ಲಿ ನಡೀತದ, ಹೌದಲ್ರಿ. ಹಾಗಾದ್ರೆ ಜೂನ್ 23ರಂದು ಈ ಪ್ಲಾಸಿ ಕದನ ನಡೀತು. ಯಾರ ನಡುವೆ ನಡೆಯಿತು ಅಂದಾಗ ಇದು ಏನಪ್ಪಾ ಅಂದ್ರ ರೀ ಬಂಗಾಳದ ಸಿರಾಜ್ ಉದ್ ದೌಲಾ. ಸಿರಾಜ್ ಉದ್ ದೌಲಾ ಆ ನಂತರ ಬ್ರಿಟಿಷರ ರಾಬರ್ಟ್ ಕ್ಲೈವನ ವಿರುದ್ಧ ಈ ಯುದ್ಧ ನಡೀತದ. ಈ ಯುದ್ಧಕ್ಕೆ ಕಾರಣಗಳು ಏನಂದಾಗ ಹಲವು ಕಾರಣಗಳು. ದಸ್ತಕೆಗಳ ದುರುಪಯೋಗ, ಕೋಟೆಗಳನ್ನ ಅನುಮತಿ ಇಲ್ಲದೆ ಏನ್ ಮಾಡಿದೆ ದುರಸ್ತಿ ಪಡಿಸ್ತಕ್ಕಂಥದ್ದು, ಆ ನಂತರ ಕಪ್ಪು ಕುಣಿದರು ಅಂತ, ಹೌದಲ್ರಿ. ಆ ರೀತಿಯಾಗಿ ನೋಡ್ತಾ ಇದ್ದೇವೆ. ಆ ನಂತರ ನಾವು ನೋಡುವಾಗ ತಾಳಿಕೋಟಿ ಕದನ ಯಾವಾಗ ನಡೀತು? ತಾಳಿಕೋಟಿ ಕದನ 1565 ಜನವರಿ 23ರಂದು ನಡೀತದ. ಯಾರ ನಡುವೆ ಈ ತಾಳಿಕೋಟಿ ಕದನ ನಡೀತದ ಅಂದ್ರ ನೋಡ್ರಿ ವಿಜಯನಗರ ಸಾಮ್ರಾಜ್ಯದ ನೋಡ್ರಿ ರಾಮರಾಯ ಮತ್ತು ಏನಪ್ಪಾ ಅಂದ್ರೆ ರೀ ಬಹುಮನಿ ಶಾಹಿ ಸುಲ್ತಾನರು. ಈ ಬಹುಮನಿ ಶಾಹಿ ಸುಲ್ತಾನರ ನಡುವೆ ಈ ಯುದ್ಧ ನಡೀತದ. ಈ ಯುದ್ಧದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ರಾಮರಾಯ ಮರಣವನ್ನ ಹೊಂದಿದ. ಇದು ತಾಳಿಕೋಟಿ ಕದನ, ರಕ್ಕಸ ತಂಗಡಿ ಕದನ ಅಂತ ಕರೀತಾರ. ಬಕ್ಸಾರ ಕದನ ಅಂದಾಗ ಇದು ಸಹ 1764ರಲ್ಲಿ ಯಾರ ನಡುವೆ ನಡೀತದ ಅಂದ್ರ ಮೀರ್ ಕಾಸಿಮ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧ ನಡೀತದ. ಮೀರ್ ಕಾಸಿಮ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧ ನಡೀತದ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕ್ರಿ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ಸಹ ನೀವು ಮಾಡಿಕೊಡ್ರಿ ಅಂತ ಹೇಳ್ತಾ ಪ್ರಶ್ನೆ ನಂಬರ್ 3 ಪ್ರಶ್ನೆ ನಂಬರ್ 3 ಹೀಗಿದೆ ನೋಡ್ರಿ. ಮೊದಲ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನು ಅಂತ ಕೇಳ್ತಾ ಇದಾರ. ಹಾಗಾದ್ರೆ ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಕೈಗಾರಿಕೆ, ಆಪ್ಷನ್ ಸಿ ತಂತ್ರಜ್ಞಾನ, ಆಪ್ಷನ್ ಡಿ ನೀರಾವರಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೃಷಿ ಎಂಬುದಾಗಿ ನೋಡ್ತಾ ಇದ್ದೇವೆ. ನೋಡ್ರಿ ಮೊದಲ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗಿರ್ತಕ್ಕಂಥದ್ದು 1951ರಿಂದ 56ರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಆರಂಭ ಆಗ್ತದ. ಅಲ್ಲಿ ಕೃಷಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಾಧಾನ್ಯತೆಯನ್ನ ಕೊಡ್ತಾರ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರುವುದ 1950ರಲ್ಲಿ ಬಂದಿರತಕ್ಕಂತಹ ಯೋಜನಾ ಆಯೋಗದ ಒಂದು ಉದ್ದೇಶ ಆಗಿತ್ರಿ. ಈ ಯೋಜನಾ ಆಯೋಗ ಯಾವಾಗ ಜಾರಿಗೆ ಬಂತು ಅಂದಾಗ 1950ರಲ್ಲಿ ಯೋಜನಾ ಆಯೋಗ ಜಾರಿಗೆ ಬರ್ತದ. ಅದು ಜವಾಹರ್ಲಾಲ್ ನೆಹರು ಅವರ ಒಂದು ಅಧ್ಯಕ್ಷತೆಯಲ್ಲಿ. ಅದಕ್ಕಾಗಿ ಏನಾಗ್ತೈತಪ್ಪ ಅಂದ್ರೆ 1951ರಿಂದ 56ರಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ. ಇನ್ನು ಎರಡನೇ ಪಂಚವಾರ್ಷಿಕ ಯೋಜನೆ ಅಂದಾಗ 1956ರಿಂದ 61. ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆ ಅಂದಾಗ 1961ರಿಂದ 66. ಇನ್ನು 1966ರಿಂದ 69 ಇದು ವಾರ್ಷಿಕ ಯೋಜನೆ ಅಂತ ನೋಡ್ತಾ ಇದ್ದೀವಿ. ವಾರ್ಷಿಕ ಯೋಜನೆ. ಆಮೇಲೆ ನಾಲ್ಕನೇದು 1969ರಿಂದ
1974. ಇನ್ನು 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 78 5ನೇ ಪಂಚವಾರ್ಷಿಕ ಯೋಜನೆ. 1978ರಿಂದ 80 ಏನಪ್ಪ ಅಂದ್ರೆ ಉರುಳುವ ಯೋಜನೆ ಅಂತ ಕರಿತಾ ಇದ್ದೀವಿ. ಇನ್ನು 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 85. ಇನ್ನು 7ನೇ ಪಂಚವಾರ್ಷಿಕ ಯೋಜನೆ 1985ರಿಂದ 90 ಏನಪ್ಪ ಅಂದ್ರೆ 7ನೇ ಪಂಚವಾರ್ಷಿಕ ಯೋಜನೆ. ಇನ್ನು 1990ರಿಂದ 92 ವಿಶ್ರಾಂತಿ ಯೋಜನೆ ಅಂತ ಬರ್ತಾ ಇದೆ. ಆನಂತರ 1992ರಿಂದ 97 ಎಷ್ಟನೇ ಪಂಚವಾರ್ಷಿಕ ಯೋಜನೆ? 8ನೇ ಪಂಚವಾರ್ಷಿಕ ಯೋಜನೆಯಾಗಿದೆ. ಇನ್ನು 9ನೇ ಪಂಚವಾರ್ಷಿಕ ಯೋಜನೆ 1997ರಿಂದ 2002. ಇನ್ನು 10ನೇ ಪಂಚವಾರ್ಷಿಕ ಯೋಜನೆ 2002ರಿಂದ 2007. ಇನ್ನು 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012. ಇನ್ನು 12ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 2017. ಹಾಗಾದರೆ 2015ರಲ್ಲಿ ಏನಾಗ್ತೈತಪ್ಪ ಅಂದ್ರೆ ರೀ, 2015ರಲ್ಲಿ ನೀತಿ ಆಯೋಗ ಜಾರಿಗೆ ಬರ್ತದ. ಈ ನೀತಿ ಆಯೋಗ ಯಾರು ಜಾರಿಗೆ ತರ್ತಾರಪ್ಪ ಅಂದ್ರೆ ನರೇಂದ್ರ ಮೋದಿಯವರು ತರ್ತಾರ. ಹಾಗಾದ್ರೆ ಯೋಜನಾ ಆಯೋಗ ಏನಾಕತ್ರಿ 2014ರಲ್ಲಿ ಏನಾಗ್ತದ? ರದ್ದಾಗ್ತದ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾಗಿ ತಾವೆಲ್ಲರೂ ಏನು ಮಾಡಿರಪ್ಪ ಅಂದ್ರೆ ಇವುಗಳನ್ನ ಪಾಯಿಂಟ್ಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ನಂಬರ್ 4 ರೀ. ನೋಡ್ರಿ, ಪ್ರಶ್ನೆ ನಂಬರ್ 4 ಹೀಗಿದೆ: ವಿಶ್ವದ ಅತಿ ದೊಡ್ಡ ನದಿ ಈ ಕೆಳಗಿನ ಯಾವ ಖಂಡದಲ್ಲಿದೆ ಅಂತಿದೆ. ಹಾಗಾದ್ರೆ ಆಪ್ಷನ್ ಎ ದಕ್ಷಿಣ ಅಮೆರಿಕಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಆಫ್ರಿಕಾ, ಆಪ್ಷನ್ ಡಿ ಉತ್ತರ ಅಮೇರಿಕಾ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಕ್ಷಿಣ ಅಮೇರಿಕಾ. ನೋಡ್ರಿ, ವಿಶ್ವದ ಅತಿ ದೊಡ್ಡ ನದಿ ಎಲ್ಲಿ ಕಂಡು ಬರ್ತಾ ಇದೆಯಪ್ಪ ಅಂದ್ರೆ ದಕ್ಷಿಣ ಅಮೇರಿಕಾದಲ್ಲಿ. ಹಾಗಾದ್ರೆ ಆ ದೊಡ್ಡ ನದಿ ಯಾವುದಪ್ಪ ಅಂದ್ರೆ ಅಮೆಜಾನ್ ನದಿ. ಈ ಅಮೆಜಾನ್ ನದಿಯು ಏನಾಗಿದೆಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಾ ಇದ್ದೇವೆ. ಹಾಗಾದ್ರೆ ಅಮೆಜಾನ್ ನದಿಯ ದಂಡೆ ಮೇಲೆ ಏನಪ್ಪಾ ಅಂದ್ರೆ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತಾ ಇವೆ. ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತಾ ಇದ್ದೇವೆ. ನೋಡ್ರಿ, ಇಲ್ಲಿ ಚಿತ್ರವನ್ನ ನಾವು ವೀಕ್ಷಿಸಿದಾಗ ಇಲ್ಲಿ ಏನಪ್ಪಾ ಅಂದ್ರೆ ಅಮೆಜಾನ್ ನದಿಯ ಒಂದು ಚಿತ್ರ ಇದೆ. ಹಾಗಾದ್ರೆ ಈ ಅಮೆಜಾನ್ ನದಿ ವಿಶ್ವದ ಅತಿ ದೊಡ್ಡ ನದಿಯಾಗಿದೆ. ಅದು ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಇದು 4ನೇ ಖಂಡವಾಗಿದೆ. ಅಮೇರಿಕಾ ಏನಾಗಿದೆಪ್ಪ ಅಂದ್ರೆ ದಕ್ಷಿಣ ಅಮೇರಿಕಾ 4ನೇ ಖಂಡವಾಗಿದೆ. ಅಮೇರಿಕಾವನ್ನ ಅಮೇರಿಗೋ ವೆಸ್ಪೂಸಿ ಅಂತಕ್ಕಂಥ ಕಂಡುಹಿಡಿದ. ಅಮೇರಿಗೋ ವೆಸ್ಪೂಸಿ, ಇಟಲಿಯ ಅಮೇರಿಗೋ ವೆಸ್ಪೂಸಿ ಅಂತಕ್ಕಂಥವನು ಈ ಅಮೇರಿಕಾವನ್ನ ಕಂಡುಹಿಡಿತಾನ ಅಂತ ನೋಡ್ತಾ ಇದ್ದೇವೆ. ಹಾಗಾದ್ರೆ ನೋಡ್ರಿ, ಇದು ವಿಶ್ವದ ಅತಿ ದೊಡ್ಡ ನದಿ ಅಂದ್ರೆ ಅಮೆಜಾನ್ ನದಿ. ಆದರೆ ವಿಶ್ವದ ಅತಿ ಉದ್ದವಾದ ನದಿ ಅಂದಾಗ ಅದು ನೈಲ್ ನದಿಯಾಗಿದೆ. ಹಾಗಾದ್ರೆ ಆ ನೈಲ್ ನದಿ ಎಲ್ಲಿ ಕಂಡು ಬರ್ತಾ ಇದೆಪ್ಪ ಅಂದ್ರೆ ಆಫ್ರಿಕಾದಲ್ಲಿ ಕಂಡು ಬರ್ತಾ ಇದೆ. ಆಫ್ರಿಕಾದ ಉದ್ದವಾದ ನದಿ ಅಂದ್ರೂ ನೈಲ್ ನದಿನೇ. ಇನ್ನ ಜಗತ್ತಿನ ಉದ್ದವಾದ ನದಿ ಅಂದ್ರೂ ಸಹ ಜಗತ್ತಿನ ಉದ್ದವಾದ ನದಿ ಅಂದ್ರೂ ಸಹ ಅದು ಯಾವುದಪ್ಪ ಅಂದ್ರೆ ನೈಲ್ ನದಿ ಆಗಿದೆ. ಹೌದಲ್ರಿ? ಹಾಗಾದ್ರೆ ಇಲ್ಲಿ ಆಸ್ಟ್ರೇಲಿಯಾದ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಮರ್ರೆ ನದಿ ಅಂತೇಳಿ ಕರಿತಾ ಇದ್ದೇವೆ. ಇನ್ನು ಉತ್ತರ ಅಮೆರಿಕಾದ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಮಿಸೌರಿ ಅಂತಕ್ಕಂಥದನ್ನ ನೋಡ್ತಾ ಇದ್ದೇವೆ. ಹಾಗಾದ್ರೆ ಈ ದಕ್ಷಿಣ ಅಮೆರಿಕಾದಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ನದಿ ಬರ್ತದ, ಮಿಸಿಸಿಪ್ಪಿ ನದಿ. ಹಾಗಾದ್ರೆ ಈ ಮಿಸಿಸಿಪ್ಪಿ ನದಿ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಪಕ್ಷಿ ಪಾದಾಕಾರದ ಆಕಾರವುಳ್ಳ ನದಿಯಾಗಿದೆ. ಪಕ್ಷಿ ಪಾದಾಕಾರದ ನೋಡ್ರಿ ಆಕಾರವುಳ್ಳ ನದಿ ಯಾವುದಪ್ಪ ಅಂದ್ರೆ ಅದು ಮಿಸಿಸಿಪ್ಪಿ ನದಿಯಾಗಿದೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಷಯವನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ದಕ್ಷಿಣ ಅಮೆರಿಕವನ್ನ ನಾವು ಏನಂತ ಕರಿತಾ ಇದ್ದೀವಿ ಅಂದ್ರೆ ಹುಲ್ಲುಗಾವಲುಗಳ ನಾಡು ಅಂತ ಕರಿತಾ ಇದ್ದೀವಿ. ದಕ್ಷಿಣ ಅಮೆರಿಕವನ್ನ ಏನಂತ ಕರಿತಾ ಇದ್ವಿ ನಾವು? ಹುಲ್ಲುಗಾವಲುಗಳ ನಾಡು. ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಕಂಪಾಸ್ ಹುಲ್ಲುಗಾವಲು, ಆನಂತರ ಪಂಪಾಸ್ ಹುಲ್ಲುಗಾವಲು, ಆನಂತರ ಲಾನಾಸ್ ಹುಲ್ಲುಗಾವಲು, 3 ರೀತಿಯಾಗಿರ್ತಕ್ಕಂತಹ ಏನಪ್ಪಾ ಅಂದ್ರೆ ಹುಲ್ಲುಗಾವಲುಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ಏನಂತ ಕರಿತಾ ಇದ್ದೀವಪ್ಪ ಅಂದ್ರೆ ದಕ್ಷಿಣ ಅಮೆರಿಕವನ್ನ ಹುಲ್ಲುಗಾವಲುಗಳ ನಾಡು ಅಂತೇಳಿ ಕರಿತಾ ಇದ್ದೇವೆ. ಇನ್ನು ಏಷ್ಯಾದ ಅತಿ ದೊಡ್ಡ ನದಿ ಯಾವುದು?
ನಮ್ಮ ಏಷ್ಯಾ ಖಂಡದ ಅತಿ ದೊಡ್ಡದಾಗಿರ್ತಕ್ಕಂಥ ನದಿ ಯಾವುದಪ್ಪ ಅಂದ್ರೆ ರೀ ಯಾಂಗ್ಟ್ಸೆ. ಯಾಂಗ್ಟ್ಸೆ ಅಂತಕ್ಕಂತಹ ನದಿ ಏಷ್ಯಾ ಖಂಡದ ಅತಿ ದೊಡ್ಡದಾಗಿರ್ತಕ್ಕಂಥ ನದಿಯಾಗಿದೆ. ಹೌದಲ್ರಿ? ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ನಂಬರ್ 5 ನೋಡ್ರಿ. ಪ್ರಶ್ನೆ ನಂಬರ್ 5 ಹೀಗಿದೆ: ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮಾನಸ ಬಯೋಸ್ಫಿಯರ್ ರಿಸರ್ವ್ ಇದೆ ಅಂದಾಗ ಜೀವ ವೈವಿಧ್ಯತಾಗೋಳ ವೈವಿಧ್ಯತಾಗೋಳ ಇದೆ ಅಂತ ಹೇಳಿದ್ದಾರೆ. ನೋಡ್ರಿ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮಾನಸ ಬಯೋಸ್ಫಿಯರ್ ಅಂತಕ್ಕಂಥದ್ದು ಇದೆ ಅಂದಾಗ ಆಪ್ಷನ್ ಎ ನೋಡ್ರಿ ಇಲ್ಲಿ ಎ ತ್ರಿಪುರ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಆಸಾಂ. ನೋಡ್ರಿ, ಹಾಗಾದ್ರೆ ಮಾನಸ ಬಯೋಸ್ಫಿಯರ್ ಎಲ್ಲಿದೆಪ್ಪ ಅಂದ್ರೆ ಆಸಾಂ ರಾಜ್ಯದಲ್ಲಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದೀವಿ. ಅಂದ್ರೆ ಜೀವ ವೈವಿಧ್ಯತಾಗೋಳ. ಇದು 1986ರ ರಾಷ್ಟ್ರೀಯ ಅರಣ್ಯ ನೀತಿಯ ಅನ್ವಯ ಜಾರಿಗೆ ಬರ್ತದ. ರಾಷ್ಟ್ರೀಯ ಅರಣ್ಯ ನೀತಿ ಅನ್ವಯ ಏನ್ ಮಾಡ್ತದಪ್ಪ ಅಂದ್ರ ಜಾರಿಗೆ ಬರ್ತದ. ಹಾಗಾದ್ರ ಭಾರತದ ಮೊಟ್ಟ ಮೊದಲ ಬಯೋಸ್ಫಿಯರ್ ಯಾವುದು? ನೋಡ್ರಿ, ಭಾರತದ ಮೊಟ್ಟ ಮೊದಲ ಬಯೋಸ್ಫಿಯರ್ ಯಾವುದು ಅಂತ ಪ್ರಶ್ನೆ ಕೇಳಬಹುದ್ರಿ. ನೀಲಗಿರಿ ಬಯೋಸ್ಫಿಯರ್. ಹಾಗಾದ್ರೆ ಇದು ಎಲ್ಲಿ ಕಂಡು ಬರುತ್ತದೆ? ನೋಡ್ರಿ, ಕರ್ನಾಟಕದಲ್ಲಿ ಕಂಡು ಬರ್ತದ. ಆ ನಂತರ ರೀ ಎಲ್ಲಿ ಕಂಡು ಬರ್ತದ್ರಿ? ತಮಿಳುನಾಡಿನಲ್ಲಿ ಕಂಡು ಬರ್ತದ. ಆ ನಂತರ ಎಲ್ಲಿ ಕಂಡು ಬರ್ತದ್ರಿ? ಕೇರಳದಲ್ಲಿ ಕಂಡು ಬರ್ತದ. ನೋಡ್ರಿ, 3 ರಾಜ್ಯಗಳಲ್ಲಿ ಈ ಒಂದು ನೀಲಗಿರಿ ಬಯೋಸ್ಫಿಯರ್ ಅಂದ್ರೆ ಜೀವ ವೈವಿಧ್ಯತಾಗೋಳ ಕಂಡು ಬರ್ತಾ ಇದೆ ರೀ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಬಯೋಸ್ಫಿಯರ್ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಒಟ್ಟು 18 ಬಯೋಸ್ಫಿಯರ್ಗಳಿದೇವ್ರಿ. 18 ಬಯೋಸ್ಫಿಯರ್ಗಳಿವೆ ನೋಡ್ರಿ. ಹಾಗಾದ್ರೆ ಈ ನಮ್ಮ ಆಸಾಂನಲ್ಲಿ ಯಾವ ಬಯೋಸ್ಫಿಯರ್ ಇದೆ ರೀ? ಮಾನಸ ಬಯೋಸ್ಫಿಯರ್ ಇದೆ ಅಂತ ನೋಡ್ತಾ ಇದೀವಿ. ಈ ಆಸಾಂನಲ್ಲಿ 8 ಬಯೋಸ್ಫಿಯರ್ಗಳನ್ನ ನಾವು ನೋಡ್ತಾ ಇದೀವಿ ರೀ. 8 ಬಯೋಸ್ಫಿಯರ್ಗಳನ್ನ ಅಂದ್ರೆ ಜೀವ ವೈವಿಧ್ಯತಾ ವಲಯವನ್ನ ನೋಡ್ತಾ ಇದೀವ್ರಿ. 1ನೇದ್ರಿ ಓರಂಗ, 2ನೇದ್ರಿ ಕಾಜಿ, ಹೌದಲ್ರಿ, 3ನೇದ್ರಿ ಮಾನಸ, 4ನೇದ್ರಿ ನಮೇರಿ, 5ನೇದ್ರಿ ರೇಮಾನ, ಆನಂತರ 6ನೇದ್ರಿ ದಿಬ್ರೋ, 7ನೇದ್ರಿ ದಿಹಾಂಗ್, 8ನೇದ್ರಿ ಸಿಖ್ನ ಜ್ವಾಹೋ ರಾಷ್ಟ್ರೀಯ ಉದ್ಯಾನವನ ಅಥವಾ ಜೀವ ವೈವಿಧ್ಯತಾಗೋಳ. ನೋಡ್ರಿ, ಓರಂಗ ರಾಷ್ಟ್ರೀಯ ಉದ್ಯಾನವನ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ ರಾಷ್ಟ್ರೀಯ ಉದ್ಯಾನವನ, ನೆಮೇರಿ ರಾಷ್ಟ್ರೀಯ ಉದ್ಯಾನವನ, ರೈಮಾನ್ ರಾಷ್ಟ್ರೀಯ ಉದ್ಯಾನವನ, ದಿಬ್ರೋ ರಾಷ್ಟ್ರೀಯ ಉದ್ಯಾನವನ, ದಿಹಂಗ್ ರಾಷ್ಟ್ರೀಯ ಉದ್ಯಾನವನ, ಶಿಕ್ನಾ ಜ್ವಾಹೋ ರಾಷ್ಟ್ರೀಯ ಉದ್ಯಾನವನ ನಾವು ಎಲ್ಲಿ ನೋಡ್ತಾ ಇದ್ದೀವಪ್ಪ ಅಂದ್ರೆ ರೀ ಈ ನಮ್ಮ ಆಸಾಂ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಈ ನಮ್ಮ ಒಂದು ಮಂಜುನಾಥ್ ಯೂಟ್ಯೂಬ್ ಕ್ಲಾಸ್ನಲ್ಲಿ ನಾವು ಪ್ರತಿದಿನ SSC GDಗೆ ಸಂಬಂಧಪಟ್ಟಿರ್ತಕ್ಕಂಥ SSC ಮತ್ತು MTS ಆಮೇಲೆ ಹವಾಲುದಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ GK ಪ್ರಶ್ನೋತ್ತರಗಳನ್ನ, ಆನಂತರ ಎಲ್ಲ ಎಷ್ಟು 80 ನಿಮ್ಗೆ ಪ್ರಶ್ನೋತ್ತರಗಳಿರ್ತವೆ. ಆ 80 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾವು ಈ ಯೂಟ್ಯೂಬ್ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾದರೆ ತಾವೆಲ್ಲರೂ ನಮ್ಮ ಯೂಟ್ಯೂಬ್ ಕ್ಲಾಸನ್ನು ಇವತ್ತು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ. ಅದೇ ರೀತಿಯಾಗಿ ನವೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ನೋಡ್ರಿ 40,000ಕ್ಕಿಂತ ಅಧಿಕ ಹುದ್ದೆಗಳು ಸಹ ಕಾಲ್ಪಾರಮಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ಈ ಒಂದು ಸೈನಿಕ ತರಬೇತಿಗೆ ಬಂದು ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ನಂಬರ್ 6 ನೋಡ್ರಿ. ಪ್ರಶ್ನೆ ನಂಬರ್ 6, ಅಬ್ಜೆಕ್ಟಿವ್ ರೆವ್ಯುಲೇಷನ್ ಅನ್ನ ನಂತರ ಭಾರತದ ಸಂವಿಧಾನದ ಪೀಠಿಕೆಯಾಗಿ ಅಳವಡಿಸಿಕೊಂಡವರು ಯಾರು? ನೋಡ್ರಿ, ಪ್ರಶ್ನೆ ಏನಿದೆ, ಅಬ್ಜೆಕ್ಟಿವ್ ರೆವ್ಯುಲೇಷನ್ ಅನ್ನ ನಂತರ ಭಾರತದ ಸಂವಿಧಾನದ ಪೀಠಿಕೆಯಾಗಿ ಅಳವಡಿಸಿಕೊಂಡವರು ಯಾರೇ? ಆಪ್ಷನ್ ಎ ಹೀಗೆ ಹೇಳ್ತದ ನೋಡ್ರಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು. ಆಪ್ಷನ್ ಸಿ ಸಚ್ಚಿದಾನಂದ ಸಿನ್ಹಾ. ಆಪ್ಷನ್ ಡಿ ಡಾಕ್ಟರ್ BR ಅಂಬೇಡ್ಕರ್.
ಹಾಗಾದ್ರೆ ಆಬ್ಜೆಕ್ಟಿವ್ ರೆವ್ಯುಲೇಷನ್ ಅನ್ನ ನಂತರ ಭಾರತದ ಸಂವಿಧಾನದ ಪೀಠಿಕೆಯಾಗಿ ಅಳವಡಿಸಿಕೊಂಡವರು ಯಾರು ಅಂದಾಗ ಯಾರೇ ಜವಾಹರ್ಲಾಲ್ ನೆಹರು ಅವರಂತೇಳಿ ನಾವು ನೋಡ್ತಾ ಇದ್ದೇವೆ ರೀ. ನೋಡ್ರಿ, ನಮ್ಮ ಮೊದಲ ಭಾರತದ ಭಾರತದ ಸಂವಿಧಾನ ಸಭೆ ಯಾವಾಗ ರಚನೆ ಆಗ್ತದಪ್ಪ ಅಂದ್ರ 1946 ಜುಲೈ ತಿಂಗಳಲ್ಲಿ ರಚನೆ ಆಗ್ತದ್ರಿ. ಸಂವಿಧಾನದ ರಚನಾ ಸಭೆ ರೀ. ಭಾರತದ ಸಂವಿಧಾನದ ರಚನಾ ಸಭೆ ಯಾವಾಗ ಸ್ಥಾಪನೆ ಆಯ್ತ್ರಿ? 1946 ಜುಲೈ ತಿಂಗಳಲ್ಲಿ. ಹಾಗಾದ್ರೆ ಮೊದಲ ಸಭೆ ಯಾವಾಗ ನಡೀತ್ರಿ? ಸಂವಿಧಾನದ ರಚನಾ ಸಭೆ ಯಾವಾಗ ನಡೀತೈತಿ ನೋಡ್ರಿ. ರಚನಾ ಸಭೆ ಯಾವಾಗ ನಡೀತದೆ ಅಂದ್ರೆ 1946 ಡಿಸೆಂಬರ್ 9ರಂದು ನಡೀತದ. ಅವಾಗ ಸಚ್ಚಿದಾನಂದ ಸಿನ್ಹಾರವ್ರ ಏನಾಗ್ತಾರಪ್ಪ ಅಂದ್ರೆ ರೀ ಅಧ್ಯಕ್ಷರಾಗ್ತಾರ. ಅವರನ್ನ ತಾತ್ಕಾಲಿಕ ಅಧ್ಯಕ್ಷರು ಅಂತ ಕೇಳ್ತಾರ. ಪ್ರಶ್ನೆ ಕೇಳ್ಬೋದ್ರಿ. ನೋಡ್ರಿ, 1946 ಡಿಸೆಂಬರ್ 9ರಂದು ನಡೆದಿರ್ತಕ್ಕಂಥ ಮೊದಲ ರಚನಾ ಸಭೆ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದಾಗ ಸಚ್ಚಿದಾನಂದ ಸಿನ್ಹಾ ಅಂತೇಳಿ ನೋಡ್ತಾ ಇದೀವಿ. ಇನ್ನು ಎರಡನೇದಾಗಿ 1946 ಡಿಸೆಂಬರ್ 11ರಂದು ಎರಡನೇ ರಚನಾ ಸಭೆ ನಡೀತದ್ರಿ. ಅವಾಗ ಯಾರು ಹಾಕಾರಪ್ಪ ಅಂದ್ರೆ ರೀ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗ್ತಾರೆ. ಆ ನಂತರ ಈ ಸಮಯದಲ್ಲಿ ಯಾವಾಗ ಈ ಸಭೆಗಳು ನಡೀತಾ ನೋಡ್ರಿ, ಅವಾಗ ನಮ್ಮ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರಪ್ಪ ಅಂದ್ರೆ 1946 ಡಿಸೆಂಬರ್ 13ರಂದು ಏನು ಮಾಡ್ತಾರಪ್ಪ ಅಂದ್ರೆ ಧ್ಯೇಯಗಳ ನಿರ್ಣಯ ಅಂದ್ರ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ, ಅಂದ್ರೆ ಏನಪ್ಪಾ ಅಂದ್ರೆ ರೀ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂದ್ರೆ ಧ್ಯೇಯಗಳ ನಿರ್ಣಯ. ನೋಡ್ರಿ, ಧ್ಯೇಯಗಳ ನಿರ್ಣಯ ಅಂತೇಳಿ ಕರಿತಾ ಇದೀವಿ. ಇವುಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಜವಾಹರ್ಲಾಲ್ ನೆಹರು ಅವರು 1946 ಡಿಸೆಂಬರ್ 13ರಂದು ಧ್ಯೇಯಗಳ ನಿರ್ಣಯವನ್ನ ಮಂಡಿಸ್ತಾರ್ರಿ. ಧ್ಯೇಯಗಳ ನಿರ್ಣಯವನ್ನ ಮಂಡಿಸಿದ್ದು ಯಾವಾಗಪ್ಪ ಅಂದ್ರೆ ರೀ 1946 ಡಿಸೆಂಬರ್ 13. ಹಾಗಾದ್ರೆ ಆ ಧ್ಯೇಯಗಳ ನಿರ್ಣಯ ಅಂಗೀಕಾರ ಆದದ್ದು ಯಾವಾಗ? 1947 ಜನವರಿ 22ರಂದು ಈ ಧ್ಯೇಯಗಳ ನಿರ್ಣಯ ಏನೈತಲ್ಲ ಅದು ಅಂಗೀಕಾರ ಆಗುತ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಧ್ಯೇಯಗಳ ನಿರ್ಣಯವನ್ನು ನಾವು ಏನು ಮಾಡ್ತಾ ಇದೀವಪ್ಪ ಅಂದ್ರೆ ರೀ ಭಾರತದ ಸಂವಿಧಾನದ ಪೀಠಿಕೆಯಾಗಿ ಅಳವಡಿಸಿಕೊಂಡಿದ್ದೇವ್ರಿ. ಹಾಗಾದ್ರೆ ಅದನ್ನ ನಮ್ಮ ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಳವಡಿಸಿಕೊಂಡರು. ಹಾಗಾದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅಂದಾಗ ಇವ್ರು ಏನಾಗ್ತಾರಪ್ಪ ಅಂದ್ರೆ ನೋಡ್ರಿ 1946 ಡಿಸೆಂಬರ್ 11ರಂದು ನಡೆದಿರ್ತಕ್ಕಂತಹ ನೋಡ್ರಿ ಆ ಎರಡನೇ ಸಭೆಯಲ್ಲಿ ಅಧ್ಯಕ್ಷರಾದರು. ಹೌದಲ್ಲ, ಸಚ್ಚಿದಾನಂದ ಸಿನ್ಹಾರವರು ಮೊದಲ ನಡೆದಿರ್ತಕ್ಕಂಥ ಸಭೆಯಲ್ಲಿ ಅಧ್ಯಕ್ಷರಾದ್ರಿ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಏನಂತ ಕರಿತಾ ಇದ್ದೇವೆ? ಸಂವಿಧಾನ ಶಿಲ್ಪಿ ಅಂತೇಳಿ ಕರಿತಾ ಇದ್ದೇವೆ. ಸಂವಿಧಾನ ಶಿಲ್ಪಿ, ಕರಡು ರಚನಾ ಸಮಿತಿ ಅಧ್ಯಕ್ಷರು ಅಂತೇಳಿ ಕರಿತಾ ಇದ್ದೇವೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ ರೀ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 7 ರೀ. ನೋಡ್ರಿ, ಪ್ರಶ್ನೆ ನಂಬರ್ 7 ಹೇಗಿದೆ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನ್ಯಾಯಮೂರ್ತಿ ಧನಂಜಯ್ ಯಶವಂತರಾವ್ ಚಂದ್ರಚೂಡ ಅವರನ್ನ ಎಷ್ಟನೇ ನ್ಯಾಯಮೂರ್ತಿಯಾಗಿ ನೇಮಿಸಿದ್ದಾರೆ? ನೋಡ್ರಿ, ಆಪ್ಷನ್ ಎ 50 ಇದೆ ರೀ, ಆಪ್ಷನ್ ಬಿ 51 ರೀ, ಆಪ್ಷನ್ ಸಿ 48 ರೀ, ಆಪ್ಷನ್ ಡಿ 49 ಇದೆ ರೀ. ಹಾಗಾದ್ರೆ ಎಷ್ಟನೇ ಆಪ್ಷನ್ ಸರಿಯಪ್ಪ ಅಂದ್ರೆ ಆಪ್ಷನ್ ಎ 50 ರೀ. ಈ DY ಚಂದ್ರಚೂಡ ಅವರನ್ನ ನೋಡ್ರಿ ಎಷ್ಟನೇ ನ್ಯಾಯಮೂರ್ತಿಯಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಏನು ಮಾಡಿದ್ರೆ ನೇಮಿಸಿದಾರಪ್ಪ ಅಂದ್ರೆ 50ನೇ ಏನ್ರಿ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಿಸಿದ್ದಾರೆ. ಇನ್ನು 49ನೇ ಅಂದಾಗ ಯು ಲಲಿತಾರವ್ರ ಅದಾರಿ ಆಗಿದ್ರಿ. ಹಾಗಾದ್ರ ಪ್ರಸ್ತುತ ಯಾರದಾರಪ್ಪ ಅಂದ್ರ ರೀ ನೋಡ್ರಿ ಭೂಷಣ್ ರಾಮಕೃಷ್ಣ ಗವಾಯಿ ಅವರು ಏನದಾರಪ್ಪ ಅಂದ್ರೆ ರೀ ಪ್ರಸ್ತುತ
ಎಷ್ಟನೇ ನ್ಯಾಯಮೂರ್ತಿ ರೀ? 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಅದಾರ. ಪ್ರಶ್ನೆ ಕೇಳಬಹುದ್ರಿ, ಮೊಟ್ಟ ಮೊದಲ ಬೌದ್ಧ ಧರ್ಮದ ಯಾವ ವ್ಯಕ್ತಿ ಈ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ ಅಂದಾಗ ಅವಾಗ ಯಾರಪ್ಪ ಅಂದ್ರೆ ರೀ ಭೂಷಣ್ ರಾಮಕೃಷ್ಣ ಗವಾಯಿ ಅವರಾಗಿದ್ದಾರ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಡಿ.ವೈ. ಚಂದ್ರಚೂಡ್ ಅವರನ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡ್ತಾರೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು? 1950 ಏನಪ್ಪಾ ಅಂದ್ರೆ ರೀ ಜನವರಿ 28ನೇ ತಾರೀಕದಂದು ಏನಾಗ್ತೈತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದ. ಹಾಗಾಗಿ ಅವಾಗ ಯಾರಿದ್ರಪ್ಪ ಅಂದ್ರೆ ಎಚ್.ಜೆ. ಕನ್ನಯ್ಯರವರು ಇದ್ರು. ಎಚ್.ಜೆ. ಕನ್ನಯ್ಯರವರ ಅವಾಗ ಏನ್ರಿ ಮುಖ್ಯ ನ್ಯಾಯಾಧೀಶರಾಗಿದ್ರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಎಷ್ಟು ನ್ಯಾಯಾಧೀಶರು ಇರ್ತಾರೆ ಅಂದ್ರೆ 34 ನ್ಯಾಯಾಧೀಶರಿದ್ರೆ ಅದರಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರಿರ್ತಾರ. ಮುಖ್ಯ ನ್ಯಾಯಾಧೀಶರಿರ್ತಾರ. ಉಳಿದಿರ್ತಕ್ಕಂತಹ 33 ಜನ ಇತರೆ ನ್ಯಾಯಾಧೀಶರಿರ್ತಾರ. ಹಾಗಾದ್ರೆ ಇವರ ಅಧಿಕಾರ ಅವಧಿ 65 ವರ್ಷ ಅಥವಾ 6 ವರ್ಷ. ಇವುಗಳಲ್ಲಿ ಯಾವುದನ್ನು ಪರಿಗಣಿಸಲಾಗ್ತದೆ ಮೊದಲ ಅದಕ್ಕೆ ಇರ್ತದೆ. ಹಾಗಾದ್ರೆ ಇವರ ವೇತನ ಪ್ರತಿ ತಿಂಗಳ ವೇತನ 2,80,000 ರೂಪಾಯಿ ಇರುತ್ತದೆ ಅಂತೇಳಿ ನೋಡ್ತಾ ಇದೀವಿ. ಹೌದಲ್ರಿ? ಹಾಗಾದ್ರೆ ಈ ಪ್ರಶ್ನೆಗೆ ಈ ರೀತಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 8 ನೋಡ್ರಿ, ಭಾರತದ ಸಂವಿಧಾನದ ಯಾವ ಭಾಗವು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತದೆ? ನೋಡ್ರಿ, ಆಪ್ಷನ್ ಎ ಭಾಗ 10, ಆಪ್ಷನ್ ಬಿ ಭಾಗ 12, ಆಪ್ಷನ್ ಸಿ ಭಾಗ 4, ಆಪ್ಷನ್ ಡಿ ಭಾಗ 4A. ಇದು ಭಾಗ 4 ಆಗಬೇಕ್ರಿ. ಹೌದಲ್ರಿ? ಹಾಗಾದ್ರೆ ಇದು 4. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಭಾಗ ಎ 4, ಭಾಗ 4A. ಇದು ಸಹ ಇದೆ ರೀ, ಇದು 4 ಆಗಬೇಕೈತ್ರಿ, ಇದು 4A ನೋಡ್ರಿ. ಹಾಗಾದ್ರೆ ನಮ್ಮ ಮೂಲಭೂತ ಕರ್ತವ್ಯ ಏನಪ್ಪಾ ಅಂದ್ರೆ ರೀ ಭಾಗ 4A ಭಾಗದಲ್ಲಿ ನಾವು ಏನು ಮಾಡ್ತಾ ಇದೀವಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. 4 ಅಂದಾಗ ಇಲ್ಲಿ ನಾವೇನು ನೋಡ್ತಾ ಇದ್ದೀವಪ್ಪ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರೀ. ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಹಾಗಾದ್ರೆ ನೋಡ್ರಿ, ನಮ್ಮ ಭಾರತ ಸಂವಿಧಾನ ರಚನೆಯಾದಾಗ ಆ ಸಂವಿಧಾನದಲ್ಲಿ ಈ ಮೂಲಭೂತ ಕರ್ತವ್ಯಗಳು ಇದ್ದಿರಲಿಲ್ಲ. 1975ರಲ್ಲಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಗಲಭೆಗಳು ಉಂಟಾಕಾವ್ರಿ. ನಮಗ ಮೂಲಭೂತ ಹಕ್ಕುಗಳ ಬಗ್ಗೆ ಈಗಾಗೈತಿ ಅಂಥೇಳಿ ಗಲಭೆಗಳು ಉಂಟಾದಾಗ ಇಂದಿರಾ ಗಾಂಧಿಯವರು ಏನು ಮಾಡ್ತಾರಪ್ಪ ಅಂದ್ರೆ 1976ರಲ್ಲಿ 42ನೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಮೂಲಭೂತ ಕರ್ತವ್ಯಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಸಂವಿಧಾನದ 4ನೇ ಎ ಭಾಗದಲ್ಲಿ ಸೇರಿಸ್ತಾರ. ಹೇಳ್ಬಿಡ್ತಾರ ಯಾರೇ ಇಂದಿರಾ ಗಾಂಧಿ ಅವರ. ನಿಮಗೂ ಸಹ ಮೂಲಭೂತ ಕರ್ತವ್ಯಗಳು ಏನು ಅನ್ನೋದು ಗೊತ್ತಾಗಬೇಕಂತ ತಿಳ್ಕೊಂಡ್ರೆ 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡಿ ಏನು ಮಾಡ್ತಾರಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸ್ತಾರ. ಹಾಗಾದ್ರೆ 42ನೇ ತಿದ್ದುಪಡಿ ಏನಂತ ಕರೀತಾರಪ್ಪ ಅಂದ್ರೆ ಮಿನಿ ಸಂವಿಧಾನ ಅಂತ ಕರೀತಾರ. ಹಾಗಾದ್ರೆ ಆ ನಂತರ ನೋಡುವಾಗ 2002ರಲ್ಲಿ 86ನೇ ತಿದ್ದುಪಡಿಯನ್ನ ಮಾಡಿ ಯಾರೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇವರು ಏನು ಮಾಡ್ತಾರಪ್ಪ ಅಂದ್ರೆ 2002ರಲ್ಲಿ 86ನೇ ತಿದ್ದುಪಡಿಯನ್ನ ಮಾಡಿ 11ನೇ ಮೂಲಭೂತ ಕರ್ತವ್ಯವನ್ನು ಸಹ ಸೇರಿಸ್ತಾರ. ಹಾಗಾದ್ರೆ 11ನೇ ಮೂಲಭೂತ ಕರ್ತವ್ಯ ಏನ್ ಹೇಳ್ತೈತಿಪ್ಪ ಅಂದ್ರೆ ಏನ್ ಹೇಳ್ತದ್ರಿ 6ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳಿಬಿಡ್ತೈತ್ರಿ. ಹೌದಲ್ರಿ? ಹಾಗಾದ್ರೆ ಇದು 4ನೇ ಎ ಭಾಗದಲ್ಲಿ 51ನೇ ಎ ವಿಧಿಯಿಂದ ಹಿಡಿದು 51ನೇ ಕೆ ವಿಧಿಯವರೆಗೆ ನಾವು ಏನ್ ನೋಡ್ತಾ ಇದ್ದೀವಿ ರೀ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಇದ್ದೇವೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ರೀ ಪ್ರಶ್ನೆ ನಂಬರ್ 9 ನೋಡ್ರಿ. ಪ್ರಶ್ನೆ ನಂಬರ್ 9
ಕೌನ್ಸಿಲ್ ಆಫ್ ಸ್ಟೇಟ್ಸ್ ಎಂದು ಕೆಳಗಿನ ಯಾವುದನ್ನ ಕರೆಯಲಾಗುತ್ತದೆ ಅಂತ ನೋಡ್ತಾ ಇದ್ದೇವೆ. ಹಾಗಾದ್ರೆ ಆಪ್ಷನ್ ಎ ಉಚ್ಚ ನ್ಯಾಯಾಲಯ, ಆಪ್ಷನ್ ಬಿ ಲೋಕಸಭೆ, ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ, ಆಪ್ಷನ್ ಡಿ ರಾಜ್ಯಸಭೆ. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಯಾವುದನ್ನು ಕರೀತಾರಪ್ಪ ಅಂದ್ರೆ ರಾಜ್ಯಸಭೆಯನ್ನ ಕರೆಯಲಾಗುತ್ತದೆ. ನೋಡ್ರಿ, ನಾವು ನೋಡುವಾಗ ಸಂಸತ್ತು ಅಂತ ನೋಡ್ತಾ ಇದ್ದೇವೆ. ಸಂಸತ್ತು ಅಂದಾಗ ಈ ಸಂಸತ್ತನ್ನ ನಾವು ಪಾರ್ಲಿಮೆಂಟ್ ಅಂತ ಕರಿತಾ ಇದ್ದೇವೆ. ಏನಂತ ಕರಿತಾ ಇದ್ದೇವ್ರಿ? ಪಾರ್ಲಿಮೆಂಟ್ ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ಈ ಪಾರ್ಲಿಮೆಂಟ್ ನಲ್ಲಿ ಹಾಗಾದ್ರೆ ಸಂಸತ್ತಿನ ಒಂದು ಚರ್ಚೆ ನಡಿಬೇಕಾದ್ರ ಈಗ ಏನ್ ಮಾಡ್ತೈತಪ್ಪ ಅಂದ್ರೆ ಹೊಸ ದೆಹಲಿಯ ಏನು ಮಾಡ್ತೈತಪ್ಪ ಅಂದ್ರೆ ಪಾರ್ಲಿಮೆಂಟ್ ಭವನದಲ್ಲಿ ಸಭೆ ಸೇರ್ತದ. ಪಾರ್ಲಿಮೆಂಟ್ ಭವನದಲ್ಲಿ ಏನು ಮಾಡ್ತದ? ಸಭೆಯನ್ನ ಸೇರ್ತದ ಅಂತೇಳಿ ನೋಡ್ತಾ ಇದ್ದೇವೆ. ನಮ್ಮ ಭಾರತ ಒಕ್ಕೂಟ ಒಂದು ರಾಜ್ಯಗಳನ್ನ ಅಂದ್ರೆ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದೆ. ಈ ನೋಡ್ರಿ, ಇಲ್ಲಿ ನಾವು 3 ವಿಧಗಳನ್ನ ನೋಡ್ತಾ ಇದ್ದೇವೆ. 3 ವಿಧಗಳಂದಾಗ ಒಂದನೇದು ಶಾಸಕಾಂಗ, ಎರಡನೇದು ಕಾರ್ಯಾಂಗ, ಮೂರನೇದು ನ್ಯಾಯಾಂಗ. ಹೌದಲ್ರಿ? ಇಲ್ಲಿ ನಾವು ನೋಡುವಾಗ ಶಾಸಕಾಂಗ ಅಂದಾಗ ಶಾಸನಗಳನ್ನ ಮಾಡ್ತಕ್ಕಂಥದ್ದು, ಶಾಸನಗಳನ್ನ ಕಾಯ್ದೆಯನ್ನ ಕಾನೂನು ಮಾಡ್ತಕ್ಕಂಥದ್ದು. ಕಾರ್ಯಾಂಗ ಅಂದಾಗ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು. ನ್ಯಾಯಾಂಗ ಅಂದ್ರೆ ನ್ಯಾಯವನ್ನ ನಿರ್ಣಯ ಮಾಡ್ತಕ್ಕಂಥದ್ದು. ಈ ನಾವು ಅದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಶಾಸಕಾಂಗದಲ್ಲಿ 2 ಸದನಗಳನ್ನ ನೋಡ್ತಾ ಇದ್ದೀವಿ. ಈ 2 ಸದನಗಳಲ್ಲಿ ಏನಪ್ಪಾ ಅಂದ್ರೆ ಒಂದನೇದು ಲೋಕಸಭೆ, ಎರಡನೇದ್ರೆ ರಾಜ್ಯಸಭೆ. ಒಂದನೇದು ಲೋಕಸಭೆಯಾದ್ರೆ ಎರಡನೇದು ರಾಜ್ಯಸಭೆಯಾಗಿದೆ. ಹಾಗಾದ್ರೆ ಈ ರಾಜ್ಯಸಭೆಯನ್ನ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೇಳಿ ಕರೀತಾ ಇದ್ದಾರೆ. ರಾಜ್ಯಸಭೆಯನ್ನ ನಾವು ಶಾಶ್ವತ ಸದನ ಏನಂತ ಕರಿತಾ ಇದ್ದೀವಿ? ಶಾಶ್ವತ ಸದನ, ಶ್ರೀಮಂತರ ಸಭೆ ಅಂತೇಳಿ ಕರಿತಾ ಇದ್ದೇವೆ. ಇಲ್ಲಿ 250 ಜನ ಸದಸ್ಯರಿರ್ತಾರ. ಅದರಲ್ಲಿ 238 ಜನ ಸದಸ್ಯರನ್ನ ಎಲ್ಲಾ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರ ಇವರನ್ನ ಆಯ್ಕೆ ಮಾಡ್ತಾರ ಚುನಾವಣೆ ಮೂಲಕ. ಉಳಿದಿರ್ತಕ್ಕಂಥ 12 ಜನ ಸದಸ್ಯರನ್ನ ಏನ್ ಮಾಡ್ತಾರಪ್ಪ ಅಂದ್ರ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಗಳ ಆಧಾರದ ಮೇಲೆ ಅವರನ್ನ ಆಯ್ಕೆ ಮಾಡ್ತಾರ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಇದನ್ನ ನಾವು ಏನಂತ ಕರಿತಾ ಇದ್ದೀವಿ? ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 10 ನೋಡ್ರಿ, 1857ರಲ್ಲಿ ಯಾವ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ನೋಡುವಾಗ ಆಪ್ಷನ್ ಎ ಬಾಂಬೆ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಬುಂದೇಲಖಂಡ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಪಂಜಾಬ್ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಅಲಹಾಬಾದ್ ವಿಶ್ವವಿದ್ಯಾಲಯ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಾಂಬೆ ವಿಶ್ವವಿದ್ಯಾಲಯವನ್ನ ನಾವು 1857ರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಇನ್ನು ಬುಂದೇಲಖಂಡ ವಿಶ್ವವಿದ್ಯಾಲಯ 1975ರಲ್ಲಿ ಏನ್ ಮಾಡಿದ್ರಿ? ಸ್ಥಾಪನೆ ಮಾಡಲಾಯಿತು. ಇನ್ನು ಪಂಜಾಬ್ ವಿಶ್ವವಿದ್ಯಾಲಯ 1882ರಲ್ಲಿ ಏನ್ ಮಾಡಲಾಯ್ತ್ರಿ? ಸ್ಥಾಪನೆ ಮಾಡಲಾಯಿತು. ಇನ್ನು ಅಲಹಾಬಾದ್ ವಿಶ್ವವಿದ್ಯಾಲಯ ಅಂದಾಗ 2005ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಂದಾಗ ಅದು ನಳಂದ ವಿಶ್ವವಿದ್ಯಾಲಯ. ಈ ನಳಂದ ವಿಶ್ವವಿದ್ಯಾಲಯವನ್ನು ನಾವೇನಂತ ಕರಿತಾ ಇದ್ರಿ? ಭಾರತದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಂತ ಕರಿತಾ ಇದ್ದೀವಿ. ಇದು ಸಾಮಾನ್ಯ ಶಕ ಪೂರ್ವ 427ರಲ್ಲಿ ಸ್ಥಾಪನೆ ಮಾಡ್ತಾರ. ಯಾರೇ? 1ನೇ ಕುಮಾರ ಗುಪ್ತ ಏನ್ ಮಾಡ್ತಾನಪ್ಪ ಅಂದ್ರ ಈ ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾನ. ಹೌದಲ್ರಿ? ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ರು ಅಂದ್ರೆ 10,000 ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಇದ್ರಿ. ಬೋಧಕರು ಎಷ್ಟು ಇದ್ರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಇಷ್ಟು ಜನ ಇದ್ರ. ಬೋಧಕರ 1500 ಬೋಧಕರ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಇದ್ರಿ. ಇನ್ನೊಂದು ವಿಶೇಷತೆ ಏನಂದ್ರ ವೇನ್ಸ್ಟ್ಯಾಂಗ್ ಮತ್ತು ಈಸ್ಟಿಂಗ್ ರವರು ಸಹ ಇಲ್ಲಿ ಅಧ್ಯಯನವನ್ನ ಮಾಡಿದ್ದಾರೆ ಅಂತ ನೋಡ್ತಾ ಇದೀವಿ. ಹೌದಲ್ರಿ? ಹಾಗಾದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ರೀ, ಭಾರತದ ಮೊಟ್ಟ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಬಹುದ್ರಿ. ಭಾರತದ ಮೊಟ್ಟ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಕ್ತ ವಿಶ್ವವಿದ್ಯಾಲಯ ಅಂತೇಳಿ ನೋಡ್ತಾ ಇದೀವಿ. ಹೌದಲ್ರಿ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇದೆ. ಹಾಗಾಗಿ ದಯವಿಟ್ಟು ಈ ಒಂದು ಪಾಯಿಂಟ್ಸ್ಗಳನ್ನ ಮಾಡ್ಕೊರಿ. ಹಾಗಾದ್ರೆ ಇಲ್ಲಿಯವರೆಗೆ 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ GK ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡು ಮತ್ತೆ ನಾಳೆ ಯಾವುದಲ್ಲಿ ಮತ್ತೆ ಈ ಸಮಯದಲ್ಲಿ ಭೇಟಿ ಆಗೋಣ.
ಇಲ್ಲಿಯವರೆಗೆ ಈ ಹೇಳಿರ್ತಕ್ಕಂಥ 10 ಪ್ರಶ್ನೆಗಳಲ್ಲಿ ನಿಮಗೆ ಏನಾದರೂ ಡೌಟ್ ಗೆದ್ದಿದ್ರೆ ಅವುಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ನಾವು ನಾಳೆ ಅವಧಿಯಲ್ಲಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಮುಂದಿನ ಕ್ಲಾಸನ್ನು ನೋಡಿಕೊಳ್ಳೋಣ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.